ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 14, ಪುಟ ಸಂಖ್ಯೆ 88. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಎಂತಹ ಕಾಕತಾಳೀಯತೆ! ಗುರುದೇವರು ಶ್ರೀ ಪರಶುರಾಮರ ವಂಶಸ್ಥರಾಗಿದ್ದರು. ನಾನು ಕೂಡ ಶ್ರೀ ಪರಶುರಾಮರ ವಂಶಸ್ಥನಾಗಿದ್ದೆ ಮತ್ತು ಈ ಸ್ಥಳವು ನಮ್ಮ ಮೂಲ ಪುರುಷರ ಸ್ಥಳವಾಗಿತ್ತು. ನಮ್ಮ ಸುದೈವದಿಂದ ಇಲ್ಲಿ ಒಂದೆಡೆ ಸೇರಿದ್ದೆವು. ಮರಾಠಿ ಬ್ರಾಹ್ಮಣರಲ್ಲಿ ಕೊಂಕಣಸ್ಥ ಪಂಗಡದ ಬ್ರಾಹ್ಮಣರಿಗೆ ಪರಶುರಾಮರ ವಂಶಸ್ಥರೆಂದು ಹೇಳುತ್ತಿದ್ದರು. ನಾವಿಬ್ಬರು ಅದೇ ಜಾತಿಯವರಾಗಿದ್ದೆವು. ಇವೆಲ್ಲ ಪ್ರಾರಂಭದಲ್ಲಿ ಆಗುವುದು. ಮುಂದೆ ಹೋಗುತ್ತಾ ಶರೀರದ ಭಾವನೆ ಕೊನೆಯಾಗಿ ಬಿಡುತ್ತೆ ಮತ್ತು ಆತ್ಮಭಾವವು ಉಳಿದು ಹೋಗುತ್ತೆ. ಆತ್ಮಭಾವದಲ್ಲಿ ಆತ್ಮವು ಒಂದೇ ಜಾತಿಯದ್ದಾಗಿರುತ್ತೆ, ಅದುವೇ ಪರಮಾತ್ಮ. ಸಾಕು, ಮತ್ತಿನ್ನೇನು? ವಾಸ್ತವವಾಗಿ ಈ ಸಂಬಂಧಗಳು ಸ್ಥಳದಿಂದಾಗಿರಬೇಕು. ಯಾರು ಕೊಂಕಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಬ್ರಾಹ್ಮಣರಾಗಿದ್ದರೂ ಅವರನ್ನು ಕೊಂಕಣಸ್ಥರೆನ್ನುತ್ತಿದ್ದರು. ಮತ್ತಿನ್ನೇನು? ಗುರುದೇವರು ಹೇಳಿದರು, ನಾವಿಬ್ಬರು ಒಂದೇ ಜಾತಿಯಲ್ಲಿ ಹುಟ್ಟಿರುವುದು ಕೇವಲ ಕಾಕತಾಳೀಯವಾಗಿದೆ. ವಾಸ್ತವದಲ್ಲಿ ನಮ್ಮ ಬಳಗ, ನಮ್ಮ ಸಂಬಂಧಗಳು ನಮ್ಮ ಹಿಂದಿನ ಜನ್ಮಗಳದ್ದಾಗಿದೆ. ಎಲ್ಲಕ್ಕಿಂತಲೂ ಪವಿತ್ರ ಮತ್ತು ಎಲ್ಲಕ್ಕಿಂತಲೂ ಹತ್ತಿರದ ಸಂಬಂಧವೆಂದರೆ ಗುರು ಮತ್ತು ಶಿಷ್ಯರ ಸಂಬಂಧವಾಗಿದೆ. ಏಕೆಂದರೆ ಈ ಸಂಬಂಧವು ಆತ್ಮಗಳ ಸಂಬಂಧವಾಗಿರುತ್ತದೆ. ಇದೇ ಸಂಬಂಧದ ಕಾರಣ ನಾವಿಬ್ಬರು ಹತ್ತಿರದವರಾಗಿದ್ದೇವೆ. ಈಗ ನಾವುಗಳು ಹತ್ತಿರವಿರುವ ಸಮಯವು ಮುಗಿಯುತ್ತಾ ಬಂದಿದೆ. ನಾನು ನಿನ್ನನ್ನು ಬಿಡುವುದಕ್ಕಾಗಿಯೇ ಈ ಸ್ಥಳದವರೆಗೂ ಬಂದಿರುವೆನು. ನಾಳೆ ಬೆಳಗ್ಗೆ ನಾನು ನನ್ನ ಸ್ಥಳದ ಕಡೆಗೆ ವಾಪಸ್ಸು ಪ್ರಯಾಣವನ್ನು ಮಾಡುತ್ತೇನೆ. ಆ ರಾತ್ರಿ ನನಗೆ ಇಡೀ ರಾತ್ರಿ ನಿದ್ರೆ ಬರಲಿಲ್ಲ. ಈ ಗುರುದೇವರ ಸಾಮೀಪ್ಯದಲ್ಲಿ ದಿನಗಳು ಹೇಗೆ ಹೇಗೆ ಕಳೆದು ಹೋದವೆಂಬುದು ಜ್ಞಾಪಕಕ್ಕೆ ಬರುತ್ತಿತ್ತು. ಹಿಮಾಲಯ ಪರ್ವತದಲ್ಲಿ ಕುಳಿತು ಧ್ಯಾನ ಸಾಧನೆಯನ್ನು ಮಾಡಿದ್ದು ಜ್ಞಾಪಕಕ್ಕೆ ಬರುತ್ತಿತ್ತು. ನಾನು ಇಡೀ ರಾತ್ರಿ ಎದ್ದೇ ಇದ್ದೆ ಮತ್ತು ಬೆಳಗ್ಗೆ ಎದ್ದು ಬಹಳ ಭಾರವಾದ ಮನಸ್ಸಿನಿಂದ ಗುರುದೇವರಿಂದ ಬೀಳ್ಕೊಂಡೆ. ನಾನು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದೆ. ಅವರು ನನಗೆ ಆಶೀರ್ವಾದವನ್ನು ಮಾಡಿದರು. ಪರಮಾತ್ಮನು ನಿನಗೆ ಶೀಘ್ರವಾಗಿ ಮುಂದಿನ ಮಾರ್ಗವನ್ನು ತೋರಿಸಲಿ. ಅವರು ಹಿಮಾಲಯಕ್ಕೆ ವಾಪಸ್ಸು ಹೊರಟು ಹೋದರು ಮತ್ತು ನಾನು ಕೂಡ ನನ್ನ ವಾಪಸ್ಸು ಪ್ರಯಾಣದ ಕಡೆಗೆ ಹೊರಟೆ. ನಾನು ನಡೆದೆ ಚೌಕಂ ಎಂಬ ಹೆಸರಿನ ಹಳ್ಳಿಯನ್ನು ಸೇರಿದೆ ಮತ್ತು ನಂತರ ನಾಮಸಾಯಿ ಹೆಸರಿನ ನಗರಕ್ಕೆ ಹೋಗಿ ಅಲ್ಲಿಂದ ಡಿಬ್ರೂಗಢಕ್ಕೆ ಹೋಗಿ ಮತ್ತೆ ಗೌಹಾಟಿ ಮೂಲಕ ಮನೆಗೆ ವಾಪಸ್ಸು ಬಂದೆ. ನಾನು ಬರುವ ಯಾವುದೇ ಸೂಚನೆಯನ್ನು ಮನೆಯವರಿಗೆ ನೀಡಿರಲಿಲ್ಲ. ಅನಿರೀಕ್ಷಿತವಾಗಿ ನಾನು ಬಂದಿದ್ದನ್ನು ನೋಡಿ ಮನೆಯಲ್ಲಿ ಖುಷಿಯ ವಾತಾವರಣ ತುಂಬಿ ಹೋಯಿತು. ಸಾಮಾನ್ಯವಾಗಿ ಪ್ರತಿದಿನ ಸಾಯಂಕಾಲ ನಾನು ಪತ್ನಿಯ ಜೊತೆಯಲ್ಲಿಯೇ ಹೊರಗಡೆ ಹೊರಡುತ್ತಿದ್ದೆ. ಹೊರಗಡೆ ಕಾಲ್ನಡಿಗೆಯಲ್ಲೇ ಸುತ್ತಾಡಲು ಹೋಗುತ್ತಿದ್ದೆವು. ಅಲ್ಲಿ ಸಣ್ಣ ಕಾಲುವೆಯ ಕಟ್ಟೆಯ ಮೇಲೆ ಕುಳಿತುಕೊಂಡು ನಾನು ನನ್ನ ಹಿಮಾಲಯದ ಅನುಭವಗಳು ಮತ್ತು ಎಲ್ಲ ಘಟನೆಗಳನ್ನು ಪತ್ನಿಗೆ ವಿವರಿಸುತ್ತಿದ್ದೆ. ಅವಳು ಮನೆಯಲ್ಲಿ ಕುಳಿತುಕೊಂಡೇ ಇಡೀ ಹಿಮಾಲಯದ ಪ್ರಯಾಣವನ್ನು ಮಾಡುತ್ತಿದ್ದಳು. ಅವಳು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿದ್ದಳು. ಅವಳ ಒಂದೇ ಒಂದು ವಿಶ್ವಾಸ, ನಾನು ಜೀವನದಲ್ಲಿ ಯಾವಾಗಲೂ ಯಾರಿಗೂ ಕೆಡುಕು ಮಾಡಿಲ್ಲದಿರುವುದರಿಂದ ಪರಮಾತ್ಮನು ಎಂದಿಗೂ ನನಗೂ ಕೂಡ ಕೆಡುಕು ಮಾಡುವುದಿಲ್ಲವೆಂದು. ಈ ವಿಶ್ವಾಸದ ಕಾರಣವನ್ನು ಅವಳು ಹೇಳುತ್ತಾಳೆ, ನನಗೆ ತಿಳಿದಿತ್ತು, ನೀವು ಎಷ್ಟೇ ಕಷ್ಟಗಳಿರಲಿ, ಕಷ್ಟಗಳಲ್ಲಿ ಸಿಕ್ಕಿಕೊಂಡರೂ ನೀವು ಖಂಡಿತವಾಗಿಯೂ ತಿರುಗಿ ಬಂದೇ ಬರುತ್ತೀರೆಂದು. ನಾವಿಬ್ಬರು ಒಟ್ಟಿಗೆ ಇರುತ್ತಿದ್ದುದು ಕಡಿಮೆ ಸಮಯವೇ. ಆದುದರಿಂದ ನಮ್ಮಲ್ಲಿ ಯಾವಾಗಲಾದರೂ ಜಗಳವಾಗಿದೆ ಎಂದು ನನಗೆ ಜ್ಞಾಪಕವಿಲ್ಲ. ಏಕೆಂದರೆ ಅವಳು ನನ್ನನ್ನು ಈ ಪ್ರಪಂಚದಲ್ಲಿರುವ ಶ್ರೇಷ್ಠ ಪತಿಯೆಂದು ಒಪ್ಪಿಕೊಂಡಿದ್ದಳು. ಅವಳು ಹೇಳುತ್ತಿದ್ದಳು,
ಯಾವ ಪತಿಗೆ ಇಷ್ಟು ಶ್ರೇಷ್ಠವಾದ ಸಾಧುಸಂತರ ಜೊತೆ ಸಿಕ್ಕಿರುವಾಗ, ಇಷ್ಟು ಪವಿತ್ರವಾದ ಸ್ಥಳಗಳ ಯಾತ್ರೆಗೆ ದೊರೆತಿರುವಾಗ, ಇಷ್ಟು ದಿನಗಳವರೆಗೂ ಗುರುದೇವರ ಸಾಮೀಪ್ಯದಲ್ಲಿ ಸೇವೆ ಮಾಡುವ ಸೌಭಾಗ್ಯ ದೊರೆತಿರುವಾಗ, ನಿಶ್ಚಿತವಾಗಿಯೂ ಇಂತಹ ಪತಿ ಸಾಮಾನ್ಯ ಪತಿಯಾಗಿರುವುದಕ್ಕೆ ಸಾಧ್ಯವಿಲ್ಲ ಮತ್ತು ಅವರು ಒಂದು ಶ್ರೇಷ್ಠವಾದ ಆತ್ಮವಾಗಿರಬೇಕು. ಇಂತಹ ಶ್ರೇಷ್ಠವಾದ ಆತ್ಮದ ಸಾಮೀಪ್ಯ ನನಗೆ ಪತಿಯ ರೂಪದಲ್ಲಿ ದೊರಕಿರುವುದು ನನ್ನ ದೊಡ್ಡ ಅದೃಷ್ಟವಾಗಿದೆ. ನನ್ನ ಶರೀರದಿಂದ ಹೊರಡುತ್ತಿರುವ ಚೈತನ್ಯ ಶಕ್ತಿಯ ಕಾರಣದಿಂದಿರಬಹುದು, ಅಥವಾ ನಾನು ಯಾವಾಗಲೂ ನನ್ನ ಗುರುಗಳ ಬಗ್ಗೆ ಹೇಳುತ್ತಿದ್ದ ಕಾರಣದಿಂದಿರಬಹುದು. ನನಗೆ ತಿಳಿದಿಲ್ಲ. ಆದರೆ ನನ್ನ ಪತ್ನಿಯು ಯಾವಾಗಲೂ ಬಹಳ ಶ್ರದ್ಧೆಯ ದೃಷ್ಟಿಯಿಂದಲೇ ನನ್ನನ್ನು ನೋಡುತ್ತಿದ್ದಳು. ಈಗ ಅವಳ ಆದಾಯವೂ ಕೂಡ ಹೆಚ್ಚಿತ್ತು. ಹೀಗಾಗಿ ಅವಳಿಗೆ ಆರ್ಥಿಕವಾಗಿ ಯಾವುದೇ ಚಿಂತೆ ಇರಲಿಲ್ಲ. ಆದ್ದರಿಂದ ಅವಳು ಹೇಳುತ್ತಿದ್ದಳು, ನೀವು ಈ ಗುರು ಕಾರ್ಯದಲ್ಲಿ ತೊಡಗಲಿ ಎಂದು ಗುರುಗಳು ನನ್ನ ಆದಾಯವನ್ನು ಹೆಚ್ಚಿಸಿ ನನ್ನ ಕೆಲಸದಲ್ಲೂ ಬಡ್ತಿಯನ್ನು ಮಾಡಿ ನಿಮ್ಮ ಸುತ್ತಮುತ್ತಲೂ ಒಂದು ನಿರಾತಂಕವಾದ ವಾತಾವರಣವನ್ನು ನಿರ್ಮಿಸಿದ್ದಾರೆ. ಅವಳು ನನ್ನ ಕಾರ್ಯದಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ತಿಂಗಳಿಗೆ 500 ರೂಪಾಯಿಗಳನ್ನು ಬೇರೆಯೇ ಕೂಡಿಸಿ ಇಡುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ಇದೆಲ್ಲವೂ ನಿಮ್ಮ ಗುರುದೇವರ ಕೃಪೆಯಿಂದ ದೊರಕಿದೆ. ಹಾಗಾಗಿ ಕಡೆಯ ಪಕ್ಷ ಈ ಹಣವನ್ನಾದರೂ ಅವರ ಕಾರ್ಯದಲ್ಲಿ ಉಪಯೋಗಿಸಬೇಕು. ಅಂದರೆ ಒಂದು ಪ್ರಕಾರವಾಗಿ ಅವಳ ಆದಾಯದಿಂದ ಅವಳು ತೃಪ್ತಿಯಾಗಿದ್ದಳು. ಆದರೆ ಉಳಿಸಿದ ಹಣ ಹೆಚ್ಚಿನದಾಗಿಲ್ಲದಿದ್ದರೂ ಅದನ್ನು ಗುರು ಕಾರ್ಯದಲ್ಲಿ ತೊಡಗಿಸುತ್ತಿದ್ದಳು. ಅವಳು ಹೇಳಿದಳು, ಇದು ತುಂಬ ದೊಡ್ಡ ಉಳಿತಾಯವಾಗಿದೆ. ಇದು ಆಧ್ಯಾತ್ಮಿಕ ಉಳಿತಾಯವಾಗಿದೆ. ನಾನು ಶಾರೀರಿಕವಾಗಿ ಯಾವ ಗುರು ಕಾರ್ಯವನ್ನು ಮಾಡಲಾಗುವುದಿಲ್ಲ, ಏಕೆಂದರೆ ನನ್ನ ಮನೆ ಮತ್ತು ನನ್ನ ಕೆಲಸಗಳಲ್ಲಿಯೇ ಸಮಯ ಹೊರಟು ಹೋಗುತ್ತದೆ. ಆದುದರಿಂದ ಈ ಉಳಿತಾಯದ ಹಣವನ್ನು ಈ ಕಾರ್ಯದಲ್ಲಿ ತೊಡಗಿಸಿದರೆ ನಾನು ಕೂಡ ಸ್ವಲ್ಪವಾದರೂ ಗುರು ಕಾರ್ಯವನ್ನು ಮಾಡಿದ್ದೇನೆಂದು ನನಗೆ ಆತ್ಮ ಸಮಾಧಾನ ಸಿಗುವುದು. ಅವಳ ಸಂಬಳ 1400 ರೂಪಾಯಿ ಆಗಿತ್ತು. ಹಾಗಾಗಿ ನನಗೆ ಆ 500 ರೂಪಾಯಿಗಳು ಜಾಸ್ತಿ ಎಂದೆನಿಸಿತು. ಆದರೆ ಅದು ಅವಳ ಭಾವವಾಗಿತ್ತು. ಸಮಯ ಕಳೆದು ಹೋಗುತ್ತಿತ್ತು. ನಾನು ಸಮಾಜದಲ್ಲಿದ್ದೆ, ಆದರೆ ಸಮಾಜದ ಒಳಗಿರಲಿಲ್ಲ. ನಾನು ನನ್ನ ಪೂರ್ತಿ ಸಮಯವನ್ನು ಮನೆಯಲ್ಲಿಯೇ ಕಳೆಯುತ್ತಿದ್ದೆ, ಏಕೆಂದರೆ ಜನಜಂಗುಳಿಯಿಂದ ನನಗೆ ತೊಂದರೆಯಾಗುತ್ತಿತ್ತು. ಪ್ರತಿಯೊಬ್ಬ ಮನುಷ್ಯನು ಏನಾದರೊಂದು ವಿಚಾರವನ್ನು ಮಾಡುತ್ತಲೇ ಇರುತ್ತಾನೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಂದಲೂ ಕೆಟ್ಟ ಶಕ್ತಿ ಹೊರಗೆ ಬರುತ್ತಲೇ ಇರುತ್ತದೆ. ಇನ್ನು ಕೆಲವರು ಎಷ್ಟೊಂದು ನಕಾರಾತ್ಮಕವಾಗಿರುತ್ತಿದ್ದರು ಎಂದರೆ ಅವರ ಆಂತರ್ಯದಿಂದ ಕೆಟ್ಟ ಶಕ್ತಿಯ ದುರ್ವಾಸನೆ ಬರುತ್ತಿತ್ತು. ನಾನು ಇವುಗಳೆಲ್ಲವುದರಿಂದ ಕ್ಷೋಭೆಗೊಳಗಾಗುತ್ತಿದ್ದೆ. ಕೆಲವೊಮ್ಮೆ ನನಗೆ ಅನಿಸುತ್ತಿತ್ತು, ಇವೆಲ್ಲ ನಿಜವ ಅಥವಾ ನನ್ನ ಭ್ರಮೆಯು, ಅಥವಾ ನಾನು ಯಾವುದೋ ಒಂದು ಮಾನಸಿಕ ಕಾಯಿಲೆಗೆ ಬಲಿಯಾಗಿದ್ದೇನೆಂದು ಅನಿಸುತ್ತಿತ್ತು. ಆದರೆ ನನ್ನ ಪತ್ನಿ ಭ್ರಮಿತಳಾಗಿರಲಿಲ್ಲ. ಅವಳು ಹೇಳುತ್ತಿದ್ದಳು, ಈಗ ನೀವು ಸ್ವಲ್ಪ ಜಾಸ್ತಿಯಾಗಿಯೇ ಅರ್ಥವನ್ನು ಮಾಡಿಕೊಳ್ಳುತ್ತಿದ್ದೀರಿ ಎಂದು. ಯಾರು ಕೆಟ್ಟ ಶಕ್ತಿಯ ವ್ಯಕ್ತಿಗಳು ಎಂದು ನೀವು ಹೇಳುತ್ತಿದ್ದೀರೋ, ವಾಸ್ತವದಲ್ಲಿ ಅವರು ಜೀವನದಲ್ಲಿಯೂ ಕೂಡ ಕೆಟ್ಟ ವ್ಯಕ್ತಿಗಳಾಗಿಯೇ ಇದ್ದಾರೆ. ಅವರು ಕೇವಲ ಒಳ್ಳೆಯ ವ್ಯಕ್ತಿಗಳಂತೆ ನಾಟಕವಾಡುತ್ತಿದ್ದಾರೆ. ಆದರೆ ಹಾಗಲ್ಲ. ನೀವು ಅವರ ಅಂತರಂಗವನ್ನು ತಿಳಿದುಕೊಳ್ಳುತ್ತಿದ್ದೀರಿ. ನನ್ನನ್ನು ಕೇವಲ ನನ್ನ ಪತ್ನಿ ಅರ್ಥ ಮಾಡಿಕೊಳ್ಳುತ್ತಿದ್ದಳು ಮತ್ತು ನನ್ನ ಕಾರ್ಯಗಳಲ್ಲಿ ಕೇವಲ ಅವಳದ್ದೇ ಆದ ಶಾರೀರಿಕ, ಮಾನಸಿಕ, ಆರ್ಥಿಕವಾದ ಎಲ್ಲ ದೃಷ್ಟಿಗಳಿಂದಲೂ ಸಂಪೂರ್ಣವಾದ ಕೊಡುಗೆ ಇತ್ತು. ಹೀಗಾಗಿ ನಾನು ಅವಳನ್ನು ನನ್ನ ಕಾರ್ಯದ ಶಕ್ತಿಯೆಂದು ಅಂದುಕೊಳ್ಳುತ್ತಿದ್ದೆ. ಬರೀ ಅಂದುಕೊಳ್ಳುತ್ತಿರಲಿಲ್ಲ, ವಾಸ್ತವದಲ್ಲಿ ಅವಳೇ ಈ ಗುರುಕಾರ್ಯದ ಶಕ್ತಿಯಾಗಿದ್ದಳು. ನನಗೆ ಕೆಲವೊಮ್ಮೆ ಅನಿಸುತ್ತಿತ್ತು, ನಾನು ಈ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗಬೇಕಾಗಿದ್ದರೆ ನನಗೆ ಮದುವೆ ಏಕಾಯಿತು, ನನಗೆ ಮಕ್ಕಳು ಏಕಾದವು, ನಾನು ಏಕೆ ಗೃಹಸ್ಥನಾದೆ. ಆದರೆ ಇನ್ನೊಂದು ಕಡೆಯಿಂದ ನೋಡಿದಾಗ ಮನೆಗೆ ನನ್ನಿಂದ ಯಾವುದೇ ಸಹಾಯವಿಲ್ಲ, ನನ್ನ ಪತ್ನಿಗೂ ನನ್ನಿಂದ ಯಾವುದೇ ಸಹಾಯವಿಲ್ಲ. ಪತ್ನಿಯೇ ನನ್ನ ಕಾರ್ಯಗಳಿಗೆ ಸಹಾಯವಾಗಿದ್ದಾಳೆ. ಅಂದರೆ ಈ ಗುರು ಕಾರ್ಯಗಳಲ್ಲಿ ಅವಳದ್ದು ಯಾವುದಾದರೂ ಒಂದು ಕಾರ್ಯದ ಭಾಗವಿದೆ ಎಂದಾಯಿತು. ಏಕೆ ಹೀಗಾಯಿತು? ಇದು ಸಮಯ ಬಂದಾಗ ಸ್ಪಷ್ಟವಾಗುತ್ತದೆ. ನನಗಂತೂ ಪತ್ನಿಯು ಶಕ್ತಿ ಸ್ವರೂಪಳಾಗಿದ್ದಳು, ಏಕೆಂದರೆ ನನ್ನ ಸಾಧನೆಗೆ ಅವಳೇ ಶಕ್ತಿಯಾಗಿದ್ದಳು ಮತ್ತು ಯಾವಾಗಲೂ ನನ್ನನ್ನು ಈ ಮಾರ್ಗದಲ್ಲಿಯೇ ನಡೆಯಿರಿ ಎಂದು ಹೇಳುತ್ತಾ ಪ್ರೇರೇಪಿಸುತ್ತಿದ್ದಳು. ಅವಳದು ದೃಢ ವಿಶ್ವಾಸವಾಗಿತ್ತು. ಪರಮಾತ್ಮನು ಆತ್ಮದ ರೂಪದಲ್ಲಿ ನಮ್ಮ ಆಂತರ್ಯದಲ್ಲಿಯೇ ಕುಳಿತಿದ್ದಾನೆ ಮತ್ತು ಒಂದು ಪವಿತ್ರ ವ್ಯಕ್ತಿಗೆ ಅವನ ಆತ್ಮ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಿರುತ್ತದೆ.
ಪವಿತ್ರ ವ್ಯಕ್ತಿ ಯಾವಾಗಲೂ ಆತ್ಮದ ಅಧೀನದಲ್ಲಿರುತ್ತಾನೆ. ಆದುದರಿಂದ ಆತ್ಮದ ಸಂದೇಶವು ಅವನಿಗೆ ಸುಲಭವಾಗಿ ಪ್ರಾಪ್ತವಾಗುತ್ತಿರುತ್ತದೆ. ಯಾವ ಮಾರ್ಗದರ್ಶನವನ್ನು ಆತ್ಮವು ಮಾಡುತ್ತಿರುವುದೋ ಅದೇ ಮಾರ್ಗವು ಸರಿಯಾಗಿರುತ್ತದೆ ಮತ್ತು ಮನುಷ್ಯನು ಅವನ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಕಡೆ ಗಮನ ಕೊಡದೆ ತನ್ನ ಆತ್ಮದ ಮಾರ್ಗದರ್ಶನದಂತೆ ನಡೆಯಬೇಕಾಗಿದೆ. ನಾನು ಮನೆಗೆ ಬಂದಾಗ ನನಗೆ ನನ್ನ ತಂದೆ ತಾಯಿ ಎಲ್ಲ ಸಂಬಂಧಿಕರು ಕೆಲಸ ಮಾಡು ಎಂದು ಒತ್ತಾಯ ಮಾಡತೊಡಗುತ್ತಿದ್ದರು. ಮೊದಲು ಪ್ರೀತಿಯಿಂದ ಮನದಟ್ಟು ಮಾಡುತ್ತಿದ್ದರು, ನಂತರ ನಿಂದನೆ ಮಾಡತೊಡಗುತ್ತಿದ್ದರು. ಕೆಲಸ ಮಾಡದಿದ್ದರೆ ಯಾವುದಾದರೂ ವ್ಯಾಪಾರವನ್ನು ಮಾಡು, ಏನಾದರೂ ಪ್ರಾತಿನಿಧ್ಯದ ಕೆಲಸವನ್ನು ಮಾಡು, ಯಾವುದಾದರೂ ಮನೆಪಾಠಗಳನ್ನು ಮಾಡು, ಏನಾದರೂ ಒಂದು ಮಾಡು ಎಂದು ಹೇಳುತ್ತಿದ್ದರು. ನನ್ನ ತಂದೆಯವರ ಉದ್ದೇಶ ನಾನು ಸ್ವಲ್ಪ ಸಂಪಾದನೆ ಮಾಡಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರೆ ಈ ಆಧ್ಯಾತ್ಮಿಕತೆಯ ಹುಚ್ಚಾಟ ಕಡಿಮೆಯಾಗುವುದೆಂದು. ಅವರು ತಾವು ಅಂದುಕೊಂಡ ರೀತಿಗಳನ್ನು ಪತ್ನಿಗೂ ಹೇಳುತ್ತಿದ್ದರು. ಆದರೆ ಪತ್ನಿ ಹೇಳುತ್ತಿದ್ದಳು, ಇದು ನಿಮ್ಮ ಜೀವನ, ನಿಮ್ಮ ಆತ್ಮದೊಡನೆ ಜೀವನ ಮಾಡಬೇಕಾಗಿದೆ, ತಂದೆಯವರ ಜೊತೆಯಲ್ಲ. ಅವರು ನಿಮ್ಮೊಡನೆ ಸ್ವಲ್ಪ ಸಮಯ ಮಾತ್ರವೇ ಇರುತ್ತಾರೆ. ನಿಮ್ಮ ಆತ್ಮವು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತದೆ. ನಿಮ್ಮ ಆತ್ಮ ಯಾವಾಗಲಾದರೂ ಕೆಲಸ ಮಾಡು ಎಂದು ಹೇಳಿದೆಯಾ? ಇಲ್ಲವಲ್ಲ. ಹಾಗಿದ್ದಲ್ಲಿ ಮಾಡಬೇಡಿ. ಆತ್ಮವು ಪರಮಾತ್ಮನ ಅಂಶವಾಗಿದೆ. ಅದಕ್ಕೆ ಮುಂದಿನ ಭವಿಷ್ಯವೆಲ್ಲ ತಿಳಿದಿರುವುದು ಹಾಗೂ ಯಾವುದು ಮಾಡುವುದು ಸರಿ, ಯಾವುದು ಮಾಡುವುದು ಸರಿಯಲ್ಲವೆಂದು ನಿಮ್ಮ ಆತ್ಮಕ್ಕೆ ತಿಳಿದಿದೆ. ಹಾಗಿದ್ದಾಗ ನಿಮ್ಮ ತಂದೆಯವರ ಮಾತನ್ನು ಏಕೆ ಕೇಳುತ್ತೀರಾ? ಪಾಪ, ಅವರು ಪರಿಸ್ಥಿತಿಗಳ ಒತ್ತಡದಿಂದ ಈ ರೀತಿ ಹೇಳುತ್ತಿದ್ದಾರೆ. ಏಕೆಂದರೆ ಇಡೀ ಸಮಾಜವು ಅವರ ಮೇಲೆ ಒತ್ತಡವನ್ನು ಹಾಕುತ್ತಿರಬೇಕು. ನೀವು ನಿಮ್ಮ ತಂದೆಯವರ ಮಾತನ್ನು ಕೇಳಬೇಡಿ, ನನ್ನ ಮಾತನ್ನು ಕೇಳಬೇಡಿ. ನೀವು ನಿಮ್ಮ ಆತ್ಮವು ಏನನ್ನು ಮಾಡಲು ಹೇಳುವುದೋ ಅದನ್ನೇ ಕೇಳಿ, ಅದೇ ಸತ್ಯವಾಗಿರುವುದು. ಪತ್ನಿ ಹೇಳುತ್ತಿದ್ದಳು, ನೀವು ಕೆಲಸ ಮಾಡುತ್ತಿಲ್ಲವೆಂಬುದು ಎಲ್ಲ ಸಂಬಂಧಿಕರಿಗೂ ತಿಳಿದು ಹೋಗಿದೆ. ಹಾಗಾಗಿ ಎಲ್ಲರೂ ಇದೇ ವಿಷಯದ ಬಗ್ಗೆ ಹೇಳುತ್ತಿರುತ್ತಾರೆ. ನೀವು ಸಮಾಜದಲ್ಲಿ ಕಡಿಮೆ ಸಮಯ ಇರುತ್ತೀರಿ, ಆದರೆ ನಾನಾದರೂ ಯಾವಾಗಲೂ ಸಮಾಜದಲ್ಲಿರುತ್ತೇನೆ. ನನಗೆ ನಿಮಗಿಂತಲೂ ಹೆಚ್ಚಿಗೆ ಇವನ್ನು ಸಹಿಸಬೇಕಾಗುತ್ತದೆ. ನಾನು ಎಷ್ಟು ಸಹಿಸಬೇಕಾಗಿದೆ ಎಂದು ಆಲೋಚನೆ ಮಾಡಿ. ಆದರೆ ನಾನು ಜನರಿಗೆ ಹೇಳಿಬಿಟ್ಟಿದ್ದೇನೆ, ಈ ವಿಷಯವನ್ನು ಬಿಟ್ಟುಬಿಟ್ಟೆ ನನ್ನ ಹತ್ತಿರ ಮಾತನಾಡಬೇಕೆಂದು. ಈ ವಿಷಯದ ಬಗ್ಗೆ ನೀವು ನನ್ನ ಹತ್ತಿರ ಮಾತನಾಡಬೇಡಿ ಮತ್ತು ನೀವು ಏನನ್ನು ಆಲೋಚಿಸಬೇಕು ಅದನ್ನು ಆಲೋಚಿಸಿ. ಅದು ನಿಮ್ಮ ಕ್ಷೇತ್ರವಾಗಿದೆ, ನೀವು ಅದನ್ನು ಯೋಚಿಸಬಲ್ಲಿರಿ. ನಿಮ್ಮ ತಂದೆಯವರೊಂದಿಗೂ ನನ್ನ ಸಂಬಂಧವು ತುಂಬ ಚೆನ್ನಾಗಿದೆ. ಆದರೆ ಅವರು ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನಾನು ಒಂದು ದಿನ ಹೇಳಿದೆ, ಅವರ ಬಗ್ಗೆ ಮಾತನಾಡುವುದಕ್ಕೆ ನಿಮಗೆ ಹಕ್ಕಿಲ್ಲ, ನೀವು ಅವರ ಬಗ್ಗೆ ಮಾತನಾಡಬೇಡಿ ಎಂದು. ಅಂದಿನಿಂದ ಅವರು ನನ್ನ ಹತ್ತಿರ ನಿಮ್ಮ ಬಗ್ಗೆ ಏನೂ ಹೇಳುವುದಿಲ್ಲ. ನೀವು ಇಂತಹ ಮಾತುಗಳ ಮೇಲೆ ಗಮನ ಹರಿಸಬೇಡಿ. ನೀವು ಒಂದು ಒಳ್ಳೆಯ ಮಾವಿನ ಮರವನ್ನು ಹತ್ತಿ ಒಳ್ಳೆಯ ಮಾವಿನ ಹಣ್ಣುಗಳನ್ನು ಕಿತ್ತು ಎಲ್ಲರಿಗೂ ಹಂಚಬೇಕೆಂದು ಅಂದುಕೊಂಡರೂ ನಿಮ್ಮ ಉದ್ದೇಶವನ್ನು ಸಮಾಜವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಮಾವಿನ ಹಣ್ಣುಗಳನ್ನು ಕೀಳಲು ಮರವನ್ನು ಹತ್ತಿದರೆ ನಿಮ್ಮ ಕಾಲುಗಳನ್ನು ಹಿಡಿದೆಳೆಯುವರು. ವಾಸ್ತವವಾಗಿ ಸಮಾಜವು ಕಳೆದುಕೊಳ್ಳುವುದಾದರೂ ಏನು? ನೀವು ಮತ್ತಷ್ಟು ಮೇಲಕ್ಕೆ ಹತ್ತಿ ಎಲ್ಲಿ ಬಿದ್ದು ಸಾಯುವಿರೆಂಬ ಹೆದರಿಕೆಯಿಂದ ನಿಮ್ಮ ಕಾಲುಗಳನ್ನು ಎಳೆಯುತ್ತಿದ್ದಾರೆ. ಇಂತಹ ನಕಾರಾತ್ಮಕ ವಿಚಾರಗಳ ಕಾರಣದಿಂದ ಇಂದು ನಿಮ್ಮ ಕಾಲುಗಳನ್ನು ಎಳೆಯುತ್ತಿದ್ದಾರೆ. ಆದರೆ ನೀವು ಹಣ್ಣುಗಳನ್ನು ಕಿತ್ತು ಎಲ್ಲರಿಗೂ ಹಂಚಬೇಕೆಂಬ ನಿಮ್ಮ ವಿಚಾರವು ಸರಿಯಾಗಿರುವುದಲ್ಲವೇ? ಹಾಗಾದರೆ ನೀವು ನಿಮ್ಮ ಸಕಾರಾತ್ಮಕ ಭಾವಗಳನ್ನು ಇಟ್ಟುಕೊಂಡು ಹತ್ತಿ. ಯಾವಾಗ ನೀವು ಆಧ್ಯಾತ್ಮಿಕ ಸ್ಥಿತಿಯ ರೂಪದಲ್ಲಿರುವ ಮಾವಿನ ಮರವನ್ನು ಹತ್ತಿ ಮೋಕ್ಷದ ರೂಪದಲ್ಲಿರುವ ಹಣ್ಣುಗಳನ್ನು ಪಡೆದುಕೊಂಡು ಬಂದು ಸಮಾಜದಲ್ಲಿ ಹಂಚಿದಾಗ, ಆಗ ಇದೇ ಸಮಾಜವು ಮೋಕ್ಷದ ರೂಪದಲ್ಲಿರುವ ಹಣ್ಣುಗಳನ್ನು ತಿಂದು ನಿಮ್ಮ ಜಯ ಜಯಕಾರವನ್ನು ಮಾಡುತ್ತದೆ. ಈಗ ಸಮಾಜವು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಹೇಳುತ್ತಿದೆ, ಈಗ ಸಮಾಜದ ಕಡೆ ಗಮನ ಹರಿಸುವುದು ಬೇಡ. ಇನ್ನು ನಿಮ್ಮ ತಂದೆಯವರ ಮಾತಿಗೆ ಬಂದರೆ, ಅವರು ಯಾವಾಗಲೂ ಜನಗಳ ಮೂದಲಿಕೆಗಳನ್ನು ಕೇಳುತ್ತಿರುತ್ತಾರೆ. ಅದನ್ನು ನಿಮಗೆ ಹೇಳಲಿಲ್ಲವಾದರೆ ಬೇರೆ ಯಾರಿಗೆ ಹೇಳಬೇಕು? ಆ ಕಡೆ ಗಮನ ಕೊಡುವುದು ಬೇಡ. ವಾಸ್ತವವಾಗಿ ನೀವು ಕೆಲಸ ಮಾಡದಿರುವುದರಿಂದ ತೊಂದರೆಯಾಗುವುದೆಂದರೆ ಅದು ನನಗೆ ಆಗುತ್ತದೆ. ಆದರೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಮತ್ತು ನಿಮ್ಮ ಆಧ್ಯಾತ್ಮಿಕ ಉದ್ದೇಶಗಳು
ಎಷ್ಟು ದೊಡ್ಡದಾಗಿರುವುವೆಂದರೆ ಅವುಗಳ ಮುಂದೆ ನನಗಾಗುವ ತೊಂದರೆ ಅಷ್ಟು ದೊಡ್ಡದೇನೂ ಅಲ್ಲ, ಮತ್ತು ಆ ಉದ್ದೇಶಗಳ ಮುಂದೆ ಈ ಕಷ್ಟಗಳೆಲ್ಲವೂ ಕ್ಷಣಿಕವಾಗಿರುವವು. ಹಾಗಾಗಿ ನಾನು ಯಾವಾಗಲಾದರೂ ಈ ವಿಚಾರವಾಗಿ ನಿಮ್ಮ ಹತ್ತಿರ ಏನಾದರೂ ಚರ್ಚೆಯನ್ನು ಮಾಡಿದ್ದೀನಾ? ಇಲ್ಲವಲ್ಲ. ನಿಜವಾಗಿಯೂ ನಮ್ಮ ಮನೆ ಮತ್ತು ಬೇರೆಯವರ ಮನೆಗಳಿಗೂ ಅಂತಹ ವಿಶೇಷವಾದ ವ್ಯತ್ಯಾಸಗಳೇನೂ ಇಲ್ಲ. ಎರಡೂ ಮನೆಗಳ ಆದಾಯವು ಒಂದೇ ಆಗಿರುವುದು. ಒಂದೇ ಒಂದು ಅಂತರವೆಂದರೆ ಬೇರೆಯವರ ಮನೆಗಳಲ್ಲಿ ಪತಿಯು ಸಂಪಾದನೆ ಮಾಡುತ್ತಾನೆ, ನಮ್ಮ ಮನೆಯಲ್ಲಿ ಪತ್ನಿಯು ಸಂಪಾದಿಸುತ್ತಾಳೆ. ಆದರೆ ಆದಾಯವು ಸಮಾನವಾಗಿದೆ. ಸ್ವಲ್ಪ ವ್ಯತ್ಯಾಸವಾದರೂ ಸಮಾಜವು ಅದನ್ನು ಟೀಕಿಸುತ್ತದೆ. ಸಮಾಜಕ್ಕೆ ವ್ಯತ್ಯಾಸವಾಗಿ ಸ್ವಲ್ಪ ನಡೆದರೂ ಸಮಾಜವು ಅದನ್ನು ವಿರೋಧಿಸುತ್ತದೆ. ಆದರೆ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಇಂದು ಸಂತರೆಂದು ನಾವು ಸ್ಮರಿಸುತ್ತಿರುವ ಎಲ್ಲ ಮಹಾಪುರುಷರು ಅವರ ಜೀವನ ಕಾಲದಲ್ಲಿ ಸಮಾಜದಿಂದ ಬೇರೆಯದೇ ಆದ ಮಾರ್ಗದಲ್ಲಿ ನಡೆದರು, ಮತ್ತು ಆ ಕಾರಣದಿಂದ ಆ ಸಮಯದಲ್ಲಿ ಅವರು ಬಹಳ ನಿಂದೆಗಳನ್ನು ಅನುಭವಿಸಿದರು. ಆದರೆ ಅವರ ಬೇರೆಯದೇ ಆದ ಮಾರ್ಗದ ಕಾರಣದಿಂದಲೇ ಈಗಲೂ ಅವರು ತಮ್ಮ ಅಸ್ತಿತ್ವವನ್ನು ಸಮಾಜದಿಂದ ಬೇರೆಯಾಗಿಯೇ ಉಳಿಸಿಕೊಂಡಿದ್ದಾರೆ. ಇಂದು ನಿಂದನೆ ಮಾಡುತ್ತಿದ್ದ ಆ ಸಮಾಜವು ಹೊರಟು ಹೋಗಿದೆ, ಆದರೆ ಉಳಿದಿರುವ ಆ ಸಂತರು ಈಗಲೂ ಪೂಜಿಸಲ್ಪಡುತ್ತಿದ್ದಾರೆ, ಈಗಲೂ ಆದರ್ಶವಾಗಿದ್ದಾರೆ. ನೀವು ಕೂಡ ಭವಿಷ್ಯದಲ್ಲಿ ಸಂತರಾಗುವವರಿದ್ದೀರಿ. ಆದುದರಿಂದಲೇ ನೀವು ಸಮಾಜಕ್ಕೆ ಹೊರತಾದ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ. ನೀವು ಬೇರೆ ಮಾರ್ಗದಲ್ಲಿ ನಡೆಯುತ್ತಿರುವ ಕಾರಣ ಜನರ ನಿಂದನೆಗಳಿಗೆ ಗುರಿಯಾಗುತ್ತಿದ್ದೀರಿ. ಆದರೆ ನಾಳೆ ಈ ಸಮಾಜವು ನಿಮ್ಮ ಸುತ್ತಮುತ್ತಲೂ ಇರುವುದಿಲ್ಲ. ನಿಮ್ಮ ಸುತ್ತಮುತ್ತಲೂ ನಿಮಗೆ ಸರಿಸಮಾನವಾಗಿರುವ ಸಮಾಜವು ನಿರ್ಮಾಣವಾಗುತ್ತದೆ. ಆಗ ಆ ಸಮಾಜವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತದೆ, ನಿಮ್ಮನ್ನು ಗುರುತಿಸುತ್ತದೆ. ಅದು ನಿಮ್ಮ ಗುಣಗಾನವನ್ನು ಮಾಡುತ್ತದೆ. ಇನ್ನು ನಿಮ್ಮ ತಂದೆಯವರ ವಿಷಯಕ್ಕೆ ಬಂದರೆ, ನಾನೇನಾದರೂ ಅವರ ಹತ್ತಿರ ಮನೆಯನ್ನು ನಡೆಸಲು ಹಣವನ್ನು ಕೇಳಲು ಹೋಗಿದ್ದರೆ ಆಗ ಅವರು ಮಾಡಿದ್ದು ಸರಿಯೆಂದು ತಿಳಿದುಕೊಳ್ಳಿ. ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲೆಂದು ಪರಮಾತ್ಮನು ಬಯಸುತ್ತಿದ್ದಾನೆ. ಈ ಕಾರಣಕ್ಕಾಗಿಯೇ ನಮ್ಮ ಸಂಸಾರಕ್ಕೆ ನನ್ನ ಮೂಲಕವಾಗಿ ಆರ್ಥಿಕವಾಗಿ ರಕ್ಷಣೆಯನ್ನು ಕೊಡುತ್ತಿದ್ದಾನೆ. ಅವನ ಈ ಪರೋಕ್ಷವಾದ ಸುಳಿವುಗಳನ್ನು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.